ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಇತ್ತೀಚೆಗೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆ, ಬಡ್ಡಿ ಕಟ್ಟಲಾಗದೆ ಆತ್ಮಹತ್ಯೆ, ದುಡ್ಡು ಕೊಟ್ಟು ಮೋಸ ಹೋಗಿದ್ದಕ್ಕೆ ಆತ್ಮಹತ್ಯೆ, ಹೀಗೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನಡೀತಾನೆ ಇದೆ. ಇದೀಗ ಇಂತಹದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಆದರೆ ಇದು ಸಾಲಕ್ಕೆ ಸಂಬಂಧಪಟ್ಟ ವಿಚಾರವೇ ಆಗಿದ್ರೂ ಸಹ ಸ್ವಲ್ಪ ವಿಭಿನ್ನ. ತಂಗಿ ಅವರ ಅಕ್ಕ ಸರ್, ಅವ್ರ ಯಜಮಾನ್ರು ಕಲ್ವಂತ ತಿರೋಗಿರೋದು. ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ಇವ್ರು ಯಾರು ಮರುಸ್ವಾಮಿ ಇದ್ದಾರೆ, ಇವ್ರು ಪದೇ ಪದೇ ಹಿಂಗೆ ಬಿಸ್ನೆಸ್ ಅಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಇನ್ನೊಂದು ಕೊಡ್ತಾ ಇದ್ದಾರೆ. ಒಂದ್ಸಲ ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲೂ ಇವ್ರದ್ದು ಯಾವುದೋ ವಿಚಾರಕ್ಕೆ ಯಾರನ್ನೋ ಎತ್ಕಟ್ಟಿ ಗಲಾಟೆ ಮಾಡಿಸಿ ಅವಾಗಲೂ ನಾನೇ ಹೋಗಿ ತೀರ್ಮಾನ ಮಾಡಿದ್ದೆ. ಬೇರೆ ಬೇರೆ ಇನ್ನೊಂದು ಸಲ ಎಲ್ಲ ಇದಾಗಿತ್ತು. ಬಟ್ ಈ ತರ ಅತಿರೇಕಕ್ಕೆ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ವ್ಯಾಪಾರದಲ್ಲಿ ಏನೋ ಸಣ್ಣ ಪುಟ್ಟ ಬರ್ತಿದೆ, ಬಗೆಹರಿಸಿಕೊಳ್ತಾರೆ ಅಂದ್ಬಿಟ್ಟು ನಾವು ಮಧ್ಯ ಬರಕ್ಕೆ ಹೋಗ್ಲಿಲ್ಲ. ಕಲಾಲ್ ದತ್ತ ಹಾಗೂ ಈತನ ಸ್ನೇಹಿತರು ಇಬ್ಬರು ಸೇರಿ ಪಾರ್ಟ್ನರ್ಶಿಪ್ ನಲ್ಲಿ ಆಸ್ಪತ್ರೆಗಳಿಗೆ ಊಟ ಸಪ್ಲೈ ಮಾಡುವ ಕ್ಯಾಟರಿಂಗ್ ಉದ್ಯಮವನ್ನ ಆರಂಭ ಮಾಡ್ತಾರೆ. ಇದಕ್ಕಾಗಿ ಕಲಾಲ್ ದತ್ತ ತನ್ನ ಮನೆ, ಒಡವೆ ಎಲ್ಲವನ್ನೂ ಮಾರಿ ಜೊತೆಗೆ ಸಾಲವನ್ನ ತೆಗೆದುಕೊಂಡು ಬಂಡವಾಳವನ್ನ ಹಾಕಿರ್ತಾರೆ. ಆದರೆ ಕಳೆದ 4 ವರ್ಷದಿಂದ ಬಿಸ್ನೆಸ್ ಲಾಸ್ ನಲ್ಲಿ ಇದ್ದ ಕಾರಣಕ್ಕೆ ಕಲಾಲ್ ದತ್ತ ಮತ್ತು ಆತನ ಸ್ನೇಹಿತ ಇಬ್ಬರ ನಡುವೆ ಬಿಸ್ನೆಸ್ ವಿಚಾರವಾಗಿ ಆಗಾಗ ಜಗಳ ಆಗ್ತಾನೆ ಇರುತ್ತೆ. ಜೊತೆಯಲ್ಲಿ ಮಾಡ್ಕೊಳ್ತಾನೆ, ನಾನು ಪ್ರಭಾವಿ ಇದ್ದೀನಿ, ನನ್ನ ಹತ್ರ ದುಡ್ಡದೆ, ತಿಂಗಳಿಗೆ 4 ಸಲ ಫಾರಿನ್ ಟೂರ್ಗೆ ಹೋಗ್ತೀನಿ, ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀನಿ, ನನ್ನ ದೊಡ್ಡವ್ರು ನನ್ನ ಕೈಲವ್ರೆ ಅಂತೆಲ್ಲ ಮಾತಾಡಿರೋದೆಲ್ಲ ನನಗೆ ಮಾಹಿತಿ. ಜೊತೆಯಲ್ಲಿ ಕೆಲಸ ಮಾಡುವವರ ಮುಂದೆಯೇ ಕಲಾಲ್ ದತ್ಗೆ ಆತನ ಸ್ನೇಹಿತ ಬಾಯಿಗೆ ಬಂದಂಗೆ ಆಗಾಗ ಬೈತಾ ಇರ್ತಾನೆ. ಲಾಭ ಬಂದಾಗ ಮಾತ್ರ ಲಾಭದಲ್ಲಿ 60% ಶೇರ್ ಅನ್ನ ತೆಗೆದುಕೊಳ್ತಾ ಇದ್ದ ಕಲಾಲ್ ದತ್ತನ ಸ್ನೇಹಿತ ಕಲಾಲ್ ದತ್ಗೆ ಮಾತ್ರ ಕೊಡ್ತಾ ಇದ್ದದ್ದು ಕೇವಲ 40%. ಆದ್ರೆ ಈ ಬಿಸ್ನೆಸ್ ನಲ್ಲಿ ಜವಾಬ್ದಾರಿ ಎಲ್ಲವನ್ನೂ ಸಹ ಹೆಗಲ ಮೇಲೆ ಹೊತ್ತುಕೊಂಡು ಸಾಗ್ತಾ ಇದ್ದದ್ದು ಕಲಾಲ್ ದತ್ ಮಾತ್ರ. ಹೀಗೆ ಕಲಾಲ್ ದತ್ ಸಾಲ ಮಾಡಿ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ರು ಸಹ ಆತನ ಸ್ನೇಹಿತ ಸರಿಯಾಗಿ ಸಾಥ್ ಕೊಡದೇ ಇದ್ದ ಕಾರಣಕ್ಕೆ ಇದೀಗ ಕಲಾಲ್ ದತ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಕಲಾಲ್ ದತ್ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಬರೆದಿಟ್ಟಿರುವ ಡೆತ್ ನೋಟ್ ಪೊಲೀಸರ ಕೈ ಸೇರಿದೆ. ನನ್ನ ಆತ್ಮಹತ್ಯೆಗೆ ಕಾರಣ ಅನ್ನೋದನ್ನ ಕಲಾಲ್ ದತ್ ಬರೆದಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಆದರೆ ಕಲಾಲ್ ದತ್ನ ಸಾವಿಗೆ ಆತನ ಸ್ನೇಹಿತನೇ ಕಾರಣ ಅಂತ ಆಕೆಯ ಪತ್ನಿ ಆರೋಪ ಮಾಡ್ತಿದ್ದಾರೆ. ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಲಾಸ್ ಇಂದಾಗಿ ಮರಿಸ್ವಾಮಿ ಅನ್ನೋರ ಜೊತೆ ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ರು. ಬಟ್ ಲಾಸ್ ಆಗಿರೋದಕ್ಕೆ ಅವ್ರು ಏನು ಸಹಾಯ ಮಾಡಲಿಲ್ಲ. ಎಲ್ಲನೂ ಇವರೇ ಕೊಟ್ಟು ಕೊನೆಗೆ ಸಾಕಾಗಿಲ್ಲ. ಅವ್ರು ಏನು ಸ್ವಲ್ಪ ಹೆಲ್ಪ್ ಮಾಡಲೇ ಇಲ್ಲ. ಪ್ರಾಫಿಟ್ ಬಂದ್ರೆ ಮಾತ್ರ ಅವರಿಗೆ ಬೇಕಿತ್ತು. ಈ ವರ್ಷದಿಂದ ತುಂಬಾ ಲಾಸ್ ಅಲ್ಲಿ ನಡೀತಿತ್ತು. ಅವರು ತುಂಬಾ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರು ನನ್ನ ಕೆಲಸ ಬಿಟ್ಟೋಗು, ನನ್ನ ಬಿಸ್ನೆಸ್ ಬಿಟ್ಟೋಗು ಅಂತ. ಇವ್ರು ಬರೋಕ್ಕೂ ಆಚೆ ಬರೋಕ್ಕೂ ಇವ್ರು ಕ್ಲೋಸ್ ಮಾಡಿ ಹೋಗು, ಎಲ್ಲನೂ ಕಾಂಟ್ರಾಕ್ಟ್ ಯಾರ್ಯಾರಿಗೆ ಏನೇನು ಕೊಡ್ಬೇಕೆಲ್ಲ ಕೊಟ್ಬಿಟ್ಟು ಆಚೆ ಹೋಗು ಅಂದ್ರು. ತುಂಬಾ ಬಾಯಿ ಬಂದಂಗೆಲ್ಲ ಅವ್ರಿಗೆ ಡೈಲಿ ಕೆಲ್ಸದ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಎಲ್ಲ ಸ್ಟಾಫ್ಗಳ ಮುಂದೆ ಎಲ್ಲಾನು ಬೈದ್ಬಿಟ್ಟಿದ್ದಾರೆ. ಚೆನ್ನಾಗಿ ಬೈತಾನೆ ಇರ್ತಾ ಇದ್ರು. ಯಾವಾಗ್ಲೂ ನನ್ನ ಹತ್ರ ಬಂದು ಹೇಳೋರು, ನಮ್ಗೆ ಬೈತಾನೆ, ನನಗೆ ಬೈತಾರೆ, ಅವಮಾನ ಮಾಡಿದ್ದಾರೆ. ತಡ್ಕೊಳಕ್ಕಾಗದೆ ನೆನ್ನೆ ಸ್ಟೂಡೆಂಟ್ ಕ್ಯಾಂಟೀನ್ ಬಿಸ್ನೆಸ್ ಮಾಡ್ತಾ ಇದ್ರು. ಸಾಯಿ ಹಾಸ್ಪಿಟಾಲಿಟಿ ಸರ್ವಿಸ್ ಅಂತ 27 ಹಾಸ್ಪಿಟ್ಲಿಗೆ ಕ್ಯಾಂಟೀನ್ ಸಪ್ಲೈ ಮಾಡ್ತಾ ಇದ್ರು. 4 ವರ್ಷದಿಂದ ತುಂಬಾ ಬಿಸ್ನೆಸ್ ಲಾಸ್ ಅಲ್ಲಿ ಇತ್ತು. ಬಟ್ ಅವರೊಬ್ಬರೇನೆ ಹೋಗಕ್ಕಾಗಲಿಲ್ಲ. 3 ರಿಂದ 4 ಕೋಟಿವರೆಗೂ ಸ್ವಂತ ದುಡ್ಡನ್ನ ಮನೆ ಎಲ್ಲ ಮಾರಿ ಕೊಟ್ರು. ಆಗ್ಲೂ ಸಾಕಾಗಿಲ್ಲ. ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ರು. ಮರಿಸ್ವಾಮಿ ಅವರು 1 ರೂಪಾಯಿನೂ ಹೆಲ್ಪ್ ಮಾಡಲೇ ಇಲ್ಲ. ಅವ್ರಿಗೆ ಇಬ್ರೆ ಸರ್. ಅವರು 60% ತಗೋತಾ ಇದ್ರು, 40% ಆದ್ರೆ ಎಲ್ಲನೂ ಕೆಲಸ ಇವ್ರೆ ಮಾಡ್ತಾ ಇದ್ದಿದ್ದು. ಅವ್ರು ಒಂದು ದಿನಕ್ಕೂ ಹೋಗ್ತಾ ಇರ್ಲಿಲ್ಲ, ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಎಲ್ಲನೂ ಇವರೇ ನೋಡ್ಕೊಳ್ತಾ ಇದ್ರು. ನನ್ನ ಹಸ್ಬೆಂಡೇ ನೋಡ್ಕೊತಾ ಇದ್ರು. ಆದ್ರೂ ಅವರಿಗೆ ನಿನ್ನೆ ಏನ್ ಕನ್ವರ್ಸೇಷನ್ ಆಯ್ತು ಗೊತ್ತಿಲ್ಲ. 6:30 ಅವ್ರು ಹೊರಗಡೆ ಹೋಗಿ ರೂಮ್ ತಗೊಂಡು ಅಲ್ಲಿ ರೂಮಲ್ಲಿ 7 o'clock ಹಂಗೆ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ನನಗೆ ಮರಿಸ್ವಾಮಿ ಅವರೇ ಫೋನ್ ಮಾಡಿ ಹೇಳಿದ್ರು, ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ, ಬಂದ್ಬಿಡಿ ಅಂತ. ಸರ್ ಅವರು ಹೇಳ್ತಿದ್ದಾರೆ, ನನ್ಗೆ ಅವ್ರು ಗೊತ್ತು, ನನ್ಗೆ ಇವ್ರು ಗೊತ್ತು ಅಂತ ಹೇಳ್ತಿದ್ದಾರೆ. ಬಟ್ ಯಾರು ಗೊತ್ತಿದ್ರೆ ಏನು ಸರ್? ನಾನು ಒಂದ್ಸರಿ ಹೇಳ್ದೆ, ಕೂತು ಮಾತಾಡಿ, ನೀವೆಷ್ಟು ಬಿಸ್ನೆಸ್ಗೆ ದುಡ್ಡು ಹಾಕಿದ್ದೀರಾ, ನಾವೆಷ್ಟು ಹಾಕಿದ್ದೀವಿ, ನೀವಿಬ್ರು ಡಿವೈಡ್ ಮಾಡ್ಕೊಳ್ಳಿ, ಎಷ್ಟೆಷ್ಟು ಬರುತ್ತೋ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಒಂದು ತಿಂಗಳು ಮುಂಚೆ ಅವ್ರಿಗೆ ಕಾಲ್ ಮಾಡಿ ಹೇಳ್ದೆ.
ನಾನು ನಮ್ಮ ತಂಗಿ ಗಂಡನ್ನ ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರನ್ನ ಕರೆಸ್ತೀನಿ ಅಂತ ಅಂದಿದ್ದಕ್ಕೆ ಅವರು ನನ್ನ ಹತ್ರ, ನಾನು ಅವ್ರ ಹತ್ರ ಆ ಮಾತು ಹೇಳಿದ್ರು. ಬಟ್ ಅವರು ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿಬಿಟ್ಟು ನಿಮ್ಗೇನೋ ಗೊತ್ತಿರೋದು, ನನಗೂ ಪೊಲೀಸ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂತ ಅವ್ರ ಹತ್ರ ಹೇಳಿದ್ರು ಸರ್. ಅದನ್ನು ನಾನು ಕೇಳಿಸ್ಕೊಂಡೆ, ಅವರು ಹಂಗೆ ಹೇಳಿದ್ರು. ಬಟ್ ನಾನು ಮಾತಾಡಿದ್ದಕ್ಕೆ ನನ್ನ ಹತ್ರ ಅವರಿಗೆ ಆನ್ಸರ್ ಇರಲಿಲ್ಲ. ಕುತ್ಕೊಂಡು ಕೇಳಿ ಬನ್ನಿ ಅಂತ ನಾನು ಸ್ವಲ್ಪ ಜೋರಾಗಿ ಕೇಳಿದ್ದಕ್ಕೆ ಅವರಿಗೆ ಉತ್ತರ ಇಲ್ಲ. ಬರ್ದಿಟ್ಟಿದ್ದಾರೆ ಸರ್, ಬಿಸ್ನೆಸ್ ಇಂದಾನೆ ನಾನು ಆಗಿದ್ದು ಅಂತ ಬರ್ದಿಟ್ಟಿದ್ದಾರೆ ಸರ್. ಸರ್ ನನ್ನ ಹತ್ರ ಡೈಲಿ ಬಂದು ಡೈಲಿ ಹೇಳೋರು ಸರ್, ಡೈಲಿ ಹೇಳೋರು. ಮರಿಸ್ವಾಮಿನೇ ಸರ್, ಇನ್ಯಾರು ಸರ್, ಪಾರ್ಟ್ನರ್ಶಿಪ್ ಅವರೊಬ್ಬರೇ ಸರ್, ಅವರೊಬ್ಬರೇ ಸರ್. ಕೊಟ್ಟಿದ್ದೀನಿ ಸರ್, ತಗೊಂಡಿದ್ದಾರೆ ಸರ್. ನೋಡ್ಬೇಕು ಏನಾಗುತ್ತೆ ಅಂತ ನೋಡ್ಬೇಕು. ಹೀಗೆ ಕಲಾಲ್ ದತ್ ಪತ್ನಿ ಸಜನಿ ಹೇಳುವ ಪ್ರಕಾರ ತನ್ನ ಪತಿಗೆ ಆತನ ಸ್ನೇಹಿತರಿಂದಲೇ ಬೆದರಿಕೆ ಆಗಾಗ ಬರ್ತಾ ಇತ್ತು ಎನ್ನುವ ವಿಚಾರವನ್ನ ಸಹ ಕಲಾಲ್ ದತ್ ಪತ್ನಿ ಹೇಳ್ಕೊಂಡಿದ್ದಾರೆ. ಇದೀಗ ಘಟನೆ ನಡೆದಿರುವ ಸ್ಥಳಕ್ಕೆ ಹುಳಿಮಾವು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಎಫ್ಐಆರ್ ಅನ್ನ ಕೂಡ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. 40 ವರ್ಷದ ಕಲಾಲ್ ದತ್ನ ಇಂತಹ ಪರಿಸ್ಥಿತಿಗೆ ಕಾರಣ ಯಾರು ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಬೀಟ್ ಪ್ಲಸ್ ಕರ್ನಾಟಕ.